Good morning, students. Welcome back to our new YouTube channel, ನಮ್ಮ ವೇದಾಂತು SSLC. ಇದು ಕರ್ನಾಟಕ SSLC ಮಕ್ಕಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಅದು ಲೀನಿಯರ್ ಈಕ್ವೇಷನ್ಸ್. ಲೀನಿಯರ್ ಈಕ್ವೇಷನ್ಸ್. ಓಕೆ, ಈಗ ಲೀನಿಯರ್ ಈಕ್ವೇಷನ್ಸ್ ಅಂದ್ರೆ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೋಡಿದ್ದೀನಿ. ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ಲೀನಿಯರ್ ಈಕ್ವೇಷನ್ಸ್ ಬಗ್ಗೆ ಕಲ್ತಿದ್ದೀವಿ, ಪಾಲಿನಾಮಿಯಲ್ಸ್ ಅಲ್ಲಿ. ಓಕೆ, ಅದನ್ನ ಸ್ವಲ್ಪ ಬ್ರಷ್ ಅಪ್ ಮಾಡೋಣ ಸೊ ದಟ್ ಈ ಟಾಪಿಕ್ ಪಾಲಿನಾಮಿಯಲ್ಸ್ಗಿನ್ನ ಈಸಿ ಇದೆ. ಓಕೆ, ಕೆಲವೊಂದು ಕಾನ್ಸೆಪ್ಟ್ ಇದೆ, ಈ 30 ಮಿನಿಟ್ಸ್ ಅಲ್ಲಿ ಆ ಕಾನ್ಸೆಪ್ಟ್ನ ಕಲಿಯೋಣ. ನೆಕ್ಸ್ಟ್ 2 ಪಾರ್ಟ್ ಬರುತ್ತೆ, ಲೀನಿಯರ್ ಈಕ್ವೇಷನ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟು ನಾವು ಟಾಪಿಕ್ಗೆ ಎಂಟ್ರಿ ಹಾಕಿಂತ ಮುಂಚೆ ಲೀನಿಯರ್ ಈಕ್ವೇಷನ್ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆ, ಅಂದ್ರೆ ಸ್ವಲ್ಪ ಬ್ರಷ್ ಅಪ್, ಪಾಲಿನಾಮಿಯಲ್ಸ್ ಅಲ್ಲಿ ಬ್ರಷ್ ಅಪ್ ಏನ್ ಮಾಡಿದ್ವಿ ಅದನ್ನ ಸ್ವಲ್ಪ ಬ್ರಷ್ ಅಪ್ ಮಾಡೋಣ, ರಿವೈಸ್ ಮಾಡೋಣ. ಓಕೆ ಓಕೆ, ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್, ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್. ಓಕೆ, ಲಿಸನ್ ಹಿಯರ್. ವೇರಿಯಬಲ್ಸ್ ಅಂದ್ರೆ ಏನು? ವೇರಿಯಬಲ್ಸ್ ಅಂದ್ರೆ ಯಾವ್ದ್ಯಾವ್ದು? ವೇರಿಯಬಲ್ಸ್, ಟೋಟಲ್ ವೇರಿಯಬಲ್ಸ್ ಅಂತ ಅಂದ್ರೆ ಎಕ್ಸ್, ವೈ, ಝೆಡ್, ಎನಿಥಿಂಗ್ ವೇರಿಯಬಲ್ಸ್ ಅಂತ ಅಂತೀವ. ಓಕೆ, ವೇರಿಯಬಲ್ಸ್. ಅದನ್ನ ವೇರಿಯಬಲ್ಸ್ ಅಂತ ಯಾಕಂತೀವಿ? ಅದ್ರ ವ್ಯಾಲ್ಯೂ ವೇರಿ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು ನೋಡಿದ್ವಿ ಕಾನ್ಸ್ಟೆಂಟ್ಸ್. ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ನಾನೇನ್ ಎಕ್ಸಾಂಪಲ್ ಕೊಟ್ಟಿದ್ದೆ? ದ ಸಮ್ ಆಫ್ ದ ಆಂಗಲ್ಸ್ ಆಫ್ ಟ್ರಯಾಂಗಲ್ ಮಸ್ಟ್ ಬಿ 180. ಎಲ್ಲಿಂದ ಎಲ್ಲಿಗೆ ಹೋದ್ರು 180ನೇ. ಅದು 3 ಸೈಡ್ಸ್, 3 ಆಂಗಲ್ಸ್ ನ ಆಡ್ ಮಾಡಿದ್ರೆ 180 ಬರಬೇಕು. ಅದನ್ನ ಟ್ರಯಾಂಗಲ್ ಅಂತೀವಿ. ಅದನ್ನ ಚೇಂಜ್ ಮಾಡಕ್ಕಲ್ಲ, ಅದು ಕಾನ್ಸ್ಟೆಂಟ್. ಸೊ ಅದೇ ತರ ಇದು ವೇರಿಯಬಲ್ಸ್. ವೇರಿಯಬಲ್ಸ್ ನ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ, ಅದಕ್ಕೆ ಅದನ್ನ ವೇರಿಯಬಲ್ಸ್ ಅಂತ ಅಂದಿದ್ದೀವಿ. ಓಕೆ, ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನ್ ಅಂದ್ರೆ ನಂಬರ್ ಆಫ್ ಡಿಗ್ರೀಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ಡಿಗ್ರೀಸ್ ಎಷ್ಟು ಬರುತ್ತೆ? 1. ಲೀನಿಯರ್ ಈಕ್ವೇಷನ್ ಅಂದ್ರೆ 1. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ 2. ನಂಬರ್ ಆಫ್ ಹೈಯೆಸ್ಟ್ ಪವರ್ ಆಫ್ ದ ಈಕ್ವೇಷನ್. ಓಕೆ, ಕ್ಯೂಬಿಕ್ ಅಂದ್ರೆ 3. ಪಾಲಿನಾಮಿಯಲ್ ಇದನ್ನೆಲ್ಲ ನೋಡಿದೀವಿ. ಓಕೆ, ಇದರ ಜನರಲ್ ಫಾರ್ಮ್ ಏನ್ ಬರುತ್ತೆ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಜನರಲ್ ಫಾರ್ಮ್ ಏನ್ ಬರುತ್ತೆ? ax plus b equals 0. ax plus b equals 0. ಇದು ಜನರಲ್ ಫಾರ್ಮ್. 2 ವೇರಿಯಬಲ್ ax plus by plus c equals 0. Okay, 2 variables general form is. Okay, 1 variable ದು ಅಥವಾ 2 variables ದು ಜನರಲ್ ಫಾರ್ಮ್ ಇದಾಗುತ್ತೆ. ನೆಕ್ಸ್ಟ್ ಲಿಸನ್ ಹಿಯರ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅಂತ ಕಾನ್ಸೆಪ್ಟ್. ಅದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 5x minus 5 equals 0. 5x minus 5 equals 0. ಸೊ ಇಲ್ಲಿ x ವ್ಯಾಲ್ಯೂ ಎಷ್ಟು ಹಾಕಿದ್ರೆ ನಮಗೆ 0 ಬರುತ್ತೆ? ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ x ವ್ಯಾಲ್ಯೂ ಎಷ್ಟು ಹಾಕಿದ್ರೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗುತ್ತೆ? ಲಿಸನ್ ಹಿಯರ್. 5 into 1 minus 5 equals 0. 5 minus 5 equals 0. ಅಂದ್ರೆ ಅರ್ಥ ನಮಗೆ x ವ್ಯಾಲ್ಯೂ 1 ಹಾಕಿದ್ರೆ LHS equals RHS ಬರುತ್ತೆ. ಇದು ಪಾಲಿನಾಮಿಯಲ್ ಅಲ್ಲಿ ಮಾಡಿದೀವಿ. ನೆಕ್ಸ್ಟ್ ದ ಸೇಮ್ ಥಿಂಗ್ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, 3x plus 4y equals 7. 3x plus 4y equals 7.
ಸೊ ಲಿಸನ್ ಇಯರ್ ಇಲ್ಲಿ ಎಕ್ಸ್ ಮತ್ತೆ ವೈ ಇದೆ. ಸೊ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಸಪರೇಟ್ ಆಗಿ ಕಂಡುಹಿಡಿಯೋಕ್ಕಿಂತ ನನಗೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಬೇಕು. ನನಗೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಬೇಕು. ಸೊ ಅದಕ್ಕೆ ನಾನು ಯಾವ ವ್ಯಾಲ್ಯೂ ಹಾಕಬೇಕು? ಲಿಸನ್ ಇಯರ್ ಇಲ್ಲಿ 7 ಇದೆ, ಇಲ್ಲಿ 3 ಇದೆ, 4 ಇದೆ. ಇದೆರಡನ್ನು ಆಡ್ ಮಾಡಿದ್ರೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಕೂಡ 1 ಅಂತ ತಗೋಬೇಕು, ವೈ ವ್ಯಾಲ್ಯೂ ಕೂಡ 1 ಅಂತ ತಗೋಬೇಕು. ಅವಾಗ 7 ಈಕ್ವಲ್ಸ್ 7. ಓಕೆ, ಇಲ್ಲಿ ಮೇನ್ ಆಗಿ ನಿಮಗೆ ಲಿಸನ್ ಇಯರ್ ಈ ಟಾಪಿಕ್ ಅಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಒಂದು ಕ್ವಶನ್ಸ್ ನಾರ್ಮಲ್ ಆಗಿ ಕೇಳ್ತಾ ಇರ್ತಾನೆ. ಅದು ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳ್ತಾನೆ. ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳ್ತಾನೆ, ಅಥವಾ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ತಾನೆ. ಓಕೆ, ಹೌ ಮೆನಿ ಸೊಲ್ಯೂಷನ್ಸ್ ಅಥವಾ ಫೈಂಡ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅದೆಲ್ಲ ನಾರ್ಮಲ್. ಈ ಟಾಪಿಕ್ ಅಲ್ಲಿ ಇದೇ ತರ ಕ್ವಶನ್ಸ್ ನ ಕೇಳೋದು ಜಾಸ್ತಿ. ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಅಂದ್ರೆ ಏನು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಓಕೆ, pair of linear equations in 2 variables. ಓಕೆ, ನಾನು ಜನರಲ್ ಫಾರ್ಮ್ ನ ಬರೆದು ಬಿಡ್ತೀನಿ. ಫಸ್ಟ್ ಜನರಲ್ ಫಾರ್ಮ್ ನ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಅಂದ್ರೆ ax ಪ್ಲಸ್ by ಪ್ಲಸ್ c. ಓಕೆ, ಈಕ್ವಲ್ಸ್ c ಅಂತ ಬರ್ಕೊಂತೀನಿ. ಇದು ಒಂದು ಲೀನಿಯರ್ ಈಕ್ವೇಶನ್. ಬಟ್ ನಮಗೆ ಕೇಳಿರೋದು ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಇದ್ರೊಟ್ಟಿಗೆ ಇನ್ನೊಂದು ಬೇಕಲ್ವಾ? ಓಕೆ, ಇದ್ರೊಟ್ಟಿಗೆ ಇನ್ನೊಂದು ಬೇಕು ಅಂದಾಗ ನಾನೇನ್ ಮಾಡ್ತೀನಿ? a1 b1 c1 ಅಂತ ತಗೋತೀನಿ. ನೆಕ್ಸ್ಟ್ ಒನ್ a2x ಪ್ಲಸ್ b2y ಈಕ್ವಲ್ಸ್ c2. ಇಲ್ಲಿ ನಾರ್ಮಲ್ ಆಗಿ ನಾವು ಎರಡು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಅಂದಾಗ ಎರಡು ಲೈನ್ ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಸೊಲ್ಯೂಷನ್ಸ್, ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಇದೆಯಲ್ಲ ಅದನ್ನ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ದ ಈಕ್ವೇಶನ್ಸ್. ಓಕೆ, ಇಲ್ಲಿ ಇದನ್ನ ಫಾರ್ ಎಕ್ಸಾಂಪಲ್ ಇಷ್ಟಕ್ಕೆ ಬಿಟ್ಟಿರೋಣ. ನೆಕ್ಸ್ಟ್ ಇಲ್ಲಿ ಎರಡು ಟೈಪ್ ಇದೆ. ಓಕೆ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಎರಡು ಟೈಪ್ ಇದೆ. ಅದು ಎರಡು ರೆಪ್ರೆಸೆಂಟೇಷನ್ ಇದೆ. ಅದನ್ನ ನಾವೇನ್ ಮಾಡ್ತೀವಿ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮತ್ತೆ ಆಲ್ಜಿಬ್ರಾಯಿಕ್ ರೆಪ್ರೆಸೆಂಟೇಷನ್ ಅಂತ ಅಂತೀವಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮತ್ತೆ ಆಲ್ಜಿಬ್ರಾಯಿಕ್ ರೆಪ್ರೆಸೆಂಟೇಷನ್. ಓಕೆ, ಇಲ್ಲಿ ನನಗೆ 3 ತರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮತ್ತೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಓಕೆ, ಫಸ್ಟ್ ಒನ್ ನನಗೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ವಿ ಹೌ ಮೆನಿ ಸೊಲ್ಯೂಷನ್ಸ್ 3 ಟೈಪ್ಸ್ ಅಲ್ಲಿ ಬರುತ್ತೆ. ಅದು ಯಾವ್ದು? ಲಿಸನ್ ಹಿಯರ್. ಫಸ್ಟ್ ಒನ್ ಯೂನಿಕ್ ಸೊಲ್ಯೂಷನ್. ಓಕೆ, ಇನ್ಫಿನಿಟಿ ಸೊಲ್ಯೂಷನ್. ಇನ್ನೊಂದು ನೋ ಸೊಲ್ಯೂಷನ್. ಸೊ ಇದು 3 ಟೈಪ್ ಬರುತ್ತೆ ನಮಗೆ ಥ್ರೂಔಟ್ ದ ಚಾಪ್ಟರ್. ಇದು 3 ಟೈಪ್ ಅಷ್ಟೇ ಸೊಲ್ಯೂಷನ್ಸ್ ಬರುತ್ತೆ. ಓಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ನೋ ಸೊಲ್ಯೂಷನ್. ಲಿಸನ್ ಹಿಯರ್. ಡಯಾಗ್ರಾಮ್ ಬರೆದ್ಬಿಡ್ತೀನಿ.
ಓಕೆ, ಇದು ಎರಡು ಪ್ಯಾರಲಲ್ ಲೈನ್ಸ್. ಇದನ್ನ ನಾನು L1 ಅಂತ ಕರಿತೀನಿ, L2 ಅಂತ ಕರಿತೀನಿ. ಓಕೆ, ಇಲ್ಲಿ ಎರಡು ಲೀನಿಯರ್ ಈಕ್ವೇಶನ್ಸ್ ಇದೆ. ಅದರಲ್ಲಿ ಒಂದನ್ನ ನಾನು L1 ಅಂತ ಅಂತೀನಿ, ಇನ್ನೊಂದನ್ನ L2 ಅಂತ ಅಂತೀನಿ. ಓಕೆ, ಎರಡು ಲೈನ್ಸ್ ಪ್ಯಾರಲಲ್ ಆಗಿ ಬಂತು ಅಂತ ಅಂದ್ರೆ ಅದಕ್ಕೆ ನೋ ಸೊಲ್ಯೂಷನ್. ಓಕೆ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಬರಿತೀನಿ, ಲಿಸನ್ ಹಿಯರ್. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ A1 by A2, A1 by A2, okay, A1 by A2 equals B1 by B2, B1 by B2 not equals C1 by C2. ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ನೋ ಸೊಲ್ಯೂಷನ್. ಓಕೆ, ಒಂದು ಪ್ಯಾರಲಲ್ ಬಂತು ಅಂದ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ, ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಇದು ಪ್ಯಾರಲಲ್ ಅಂದ್ರೆ ನೋ ಸೊಲ್ಯೂಷನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಇನ್ಫೈನೈಟ್ ಸೊಲ್ಯೂಷನ್ಸ್, ಲಿಸನ್ ಹಿಯರ್, ಇನ್ಫೈನೈಟ್ ಸೊಲ್ಯೂಷನ್ಸ್. ಓಕೆ, ಇದು ಒಂದು ಲೈನ್. ನೆಕ್ಸ್ಟ್ ನೆಕ್ಸ್ಟ್ ಇದು ಇನ್ನೊಂದು ಲೈನ್ ಇದೆ. ಒಂದ್ರ ಮೇಲೆ ಒಂದು ಲೈನ್ ಕೋಇನ್ಸೈಡ್ ಆಗಿದೆ. ಕೋಇನ್ಸೈಡ್ ಆದಾಗ ಎಷ್ಟು ಪಾಯಿಂಟ್ಗಳು ಬರುತ್ತೆ? ಇನ್ಫಿನಿಟಿ ನಂಬರ್ ಆಫ್ ಸೊಲ್ಯೂಷನ್ಸ್. ಕೋಇನ್ಸೈಡ್ ಆದಾಗ ಎಷ್ಟು ಇಂಟರ್ಸೆಕ್ಟ್ ಆಗುತ್ತೆ? ಇಲ್ಲಾಗುತ್ತೆ, 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 ಇಲ್ಲಾಗುತ್ತೆ. ನಂಬರ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇನ್ಫೈನೈಟ್ ಸೊಲ್ಯೂಷನ್ಸ್. ಕೋಇನ್ಸೈಡ್ ಆಗಿದೆ, ಇಂಟರ್ಸೆಕ್ಟ್ ಆಗುತ್ತೆ ಎರಡೂ ಲೈನು. ಸೊ ಅವಾಗ ನಂಬರ್ ಆಫ್ ಸೊಲ್ಯೂಷನ್ ಇಸ್ ಇನ್ಫೈನೈಟ್. ಅದಕ್ಕೆ ಇದನ್ನ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಅಂತೀವಿ. ನೆಕ್ಸ್ಟ್ ಇದ್ರದ್ದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇದ್ರದ್ದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ A1 by A2 equals B1 by B2 equals C1 by C2. ಓಕೆ, ಡನ್. ಸೊ ಈ ಈಕ್ವೇಶನ್ ಬಂದಾಗ ಇದು ಸ್ಯಾಟಿಸ್ಫೈ ಆಗುತ್ತೆ, ಇದು ಬಂದಾಗ ಇದು ಸ್ಯಾಟಿಸ್ಫೈ ಆಗುತ್ತೆ. ಡನ್. ಈಗ ಯುನಿಕ್ ಸೊಲ್ಯೂಷನ್ಗೆ ಹೋಗೋಣ. ಈಗ ಯುನಿಕ್ ಸೊಲ್ಯೂಷನ್, ಓಕೆ, ಯುನಿಕ್ ಸೊಲ್ಯೂಷನ್ ಅಂತ ಅಂದ್ರೆ ಲಿಸನ್ ಹಿಯರ್. ಇದು ಒಂದು ಲೈನ್. ಓಕೆ, ಇದು ಒಂದು ಲೈನ್, ಒಂದು ಇದು ಒಂದು ಲೈನ್. ಓಕೆ, ಇದು ಒಂದು ಲೈನ್, ಇದು ಇನ್ನೊಂದು ಲೈನ್. ಸೊ ಇಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ, ಇಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ. ಇದನ್ನ ಯುನಿಕ್ ಸೊಲ್ಯೂಷನ್ ಅಂತ ಅಂತೀವಿ ಅಥವಾ ಒನ್ ಸೊಲ್ಯೂಷನ್ ಅಂತ ಅಂತೀವಿ. ಹೌ ಮೆನಿ ಸೊಲ್ಯೂಷನ್ಸ್? ಈ ತರ ಡಯಾಗ್ರಾಮ್ ಬಂತು ಅಂದ್ರೆ ಎಷ್ಟು ಇಂಟರ್ಸೆಕ್ಟ್ ಆಗಿದೆ ಅಷ್ಟು ನಂಬರ್ ಆಫ್ ಸೊಲ್ಯೂಷನ್ಸ್ ಇದೆ ಅಂತ ಅರ್ಥ. ಸೊ ಇಲ್ಲಿರೋದು ಒಂದೇ ಇಂಟರ್ಸೆಕ್ಷನ್. ಸೊ ಒನ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಯುನಿಕ್ ಸೊಲ್ಯೂಷನ್. ಓಕೆ, ಇಲ್ಲಿ ಎಷ್ಟು ಇಂಟರ್ಸೆಕ್ಟ್ ಆಗಿದೆ? ಇನ್ಫೈನೈಟ್ ಟೈಮ್ಸ್ ಇಂಟರ್ಸೆಕ್ಟ್ ಆಗಿದೆ, ಹಾಗಾಗಿ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಅಂತೀವಿ. ಓಕೆ, ಇದ್ರದ್ದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಬರೆಯೋಣ. A1 by A2 is not equal to B1 by B2. ಸೊ ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಸೊ ಇಷ್ಟು ತಲೆಯಲ್ಲಿರಬೇಕು. ಓಕೆ, ಫಸ್ಟ್ ಪಾರ್ಟ್ ಇದು. ನೆಕ್ಸ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ಬರುತ್ತೆ, ಇದನ್ನ ನೋಡೋಣ. ಇದನ್ನ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಅರ್ಥ ಆಗುತ್ತೆ. ಸೊ ದಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಈಸಿ. ಓಕೆ, ಲಿಸನ್ ಹಿಯರ್. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡೋಣ. ಈಗ ಈ ಮೂರೂ ಕಂಡೀಷನ್ಸ್ ಹೆಂಗ್ ಬರುತ್ತೆ ಅಂತ ಎಕ್ಸಾಂಪಲ್ಸ್ ಅಲ್ಲಿ ಚೆಕ್ ಮಾಡೋಣ. ಓಕೆ, ಲಿಸನ್ ಹಿಯರ್. 3x plus 4y equals 1, 6x plus 8y equals 2. Find the number of solutions. Find number of
ಸೊಲ್ಯೂಷನ್ಸ್. ಫೈಂಡ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಅಂತೀವಿ. ಈಗ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. A1 by A2, okay, B1 by B2, okay, C1 by C2. A1 by A2 ಏನಿದೆ 3 by 6, okay, B1 by B2 4 by 8, next C1 by C2 1 by 2. ಓಕೆ, ನಾನು ಅವಾಗಲೇ ಹೇಳಿದೆ LHS must be equal to RHS ಅಂತ. ಓಕೆ, ಲಿಸನ್ ಹಿಯರ್. ಇದು LHS, LHS, ಇದು RHS, ಇದು RHS. ಓಕೆ, ಈಗ ಲಿಸನ್ ಹಿಯರ್. A1 by A2 3 by 6 ಇದೆ, B1 by B2 4 by 8 ಇದೆ, C1 by C2 1 by 2 ಇದೆ. ಓಕೆ ಸರ್, ಇಲ್ಲಿ 3 by 6 ಇದೆ, 4 by 8 ಇದೆ, ಅಂದ್ರೆ ಇದು ಎರಡು LHS, ಇದು RHS. ಈಕ್ವಲ್ ಇಲ್ಲ ಸರ್. ನೋ, ಲಿಸನ್ ಹಿಯರ್. 3 1s, 3 2s, ಅಗೈನ್ 4 1s, 4 2s. ಓಕೆ, ಇದು ಏನ್ ಬರುತ್ತೆ? A1 by A2 equals B1 by B2 equals C1 by C2. ಓಕೆ, ಸೊ ಇದು ಯಾವ ಸೊಲ್ಯೂಷನ್ಸ್? 3 ಸೊಲ್ಯೂಷನ್ಸ್ ಹೇಳಿದೆ. ಸೊ 3 ಸೊಲ್ಯೂಷನ್ಸ್ ಹೇಳಿದೆ. ಆ 3 ಸೊಲ್ಯೂಷನ್ಸ್ ಅಲ್ಲಿ ಈ ಪ್ರಾಬ್ಲಮ್ ಯಾವ ಸೊಲ್ಯೂಷನ್ಸ್? ಓಕೆ, ಲಿಸನ್ ಹಿಯರ್. A1 by A2, B1 by B2, C1 by C2 ಈಕ್ವಲ್ಸ್ ಇತ್ತು ಅಂತಂದ್ರೆ ಏನಾಗುತ್ತದು? ಇನ್ಫೈನೈಟ್ ಸೊಲ್ಯೂಷನ್ಸ್. ಓಕೆ, ಇನ್ಫೈನೈಟ್ ಸೊಲ್ಯೂಷನ್ಸ್, ಇನ್ಫೈನೈಟ್ solution. Okay, infinite solution. Done. ಒಂದು ಇನ್ಫೈನೈಟ್ ಸೊಲ್ಯೂಷನ್ ಎಕ್ಸಾಂಪಲ್ ನೋಡಿದ್ವಿ. ಈಗ ನೆಕ್ಸ್ಟ್ 3x plus 4x plus 2, okay, 9x plus 12x minus 8 equals 0. ಓಕೆ, ಇದನ್ನ ಜನರಲ್ ಫಾರ್ಮಿಗೆ ಬರ್ಕೊಳ್ಳೋಣ. ಹಿಂಗಂದ್ರೆ 3x plus 4x equals minus 2. ಇದನ್ನ 9x plus 12x equals 8. ಓಕೆ, LHS equals RHS ಆ ಫಾರ್ಮ್ ಅಲ್ಲಿ, ಜನರಲ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀವಿ. ಇದನ್ನ ನಾವು ಜನರಲ್ ಫಾರ್ಮ್ ಅಂತ ನೇಮ್ ಮಾಡ್ಬೋದು. ಇದನ್ನ ನಾವು ಜನರಲ್ ಫಾರ್ಮ್ ಅಂತ ಬರಿಬೋದು. ಓಕೆ, ಈಗ A1 by A2, B1 by B2, C1 by C2. ಓಕೆ, A1 by A2 ಎಷ್ಟಿದೆ? 3 by 9. B1 by B2 ಎಷ್ಟಿದೆ? 4 by 12. ಇದು minus 2 by 8. ಇದು ಎರಡು ಈಕ್ವಲ್ ಆಗಬೇಕು ಇದಕ್ಕೆ, LHS RHS. ಸೊ ಲಿಸನ್ ಹಿಯರ್. ಇದು ಮಾಮೂಲಿ 3 1s 3, 3 3s, 4 1s 3, 4 3s. ಸೊ A1 by A2 equals B1 by B2 equals C1 by C2 equals C1 by C2. ಬಟ್ ಇದು 1 by 3 ಇದೆ, ಇದು 1 by 3 ಇದೆ, ಬಟ್ ಇದು 2 by 8 ಇದೆ. ಅದಕ್ಕೆ ಏನಾಗುತ್ತೆ? ಇದು A1 by A2 equals B1 by B2 is not equal to C1 by C2. ಯಾವ ಸೊಲ್ಯೂಷನ್ ಇದು? ಯಾವ ಸೊಲ್ಯೂಷನ್? A1 by A2 equals B1 by B2 is not equal to C1 by C2 ಅಂದ್ರೆ ಯಾವ ಸೊಲ್ಯೂಷನ್? ಲಿಸನ್ ಹಿಯರ್. ನೋ ಸೊಲ್ಯೂಷನ್ ಅಂದ್ರೆ ಪ್ಯಾರಲಲ್ ಲೈನ್ಸ್ ಬರುತ್ತದು. ಓಕೆ, ಸೊ ನೋ ಸೊಲ್ಯೂಷನ್ಸ್ ಅಂದ್ರೆ ಪ್ಯಾರಲಲ್ ಲೈನ್ಸ್ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಓಕೆ,
ಸೊ ಇದು ಡನ್ ಡನ್. ನೆಕ್ಸ್ಟ್ ಪ್ರಾಬ್ಲಮ್ ಚೆಕ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಓಕೆ, ಮೆಥಡ್ಸ್ ಆಫ್ ಫೈಂಡಿಂಗ್ ಸೊಲ್ಯೂಷನ್ ಇದರಲ್ಲಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದರಲ್ಲಿ ಸಾಲ್ವ್ ಮಾಡೋಣ. ಮೆಥಡ್ಸ್ ಆಫ್ ಫೈಂಡಿಂಗ್ ಸೊಲ್ಯೂಷನ್ಸ್. ಲಿಸನ್ ಹಿಯರ್. 3 ಮೆಥಡ್ಸ್ ಇದೆ. ಒಂದು substitution method. Second one elimination method. ಇನ್ನೊಂದು elimination method. ಇನ್ನೊಂದು graphical method. ಈ 3 ಟೈಪ್ಸ್ ನಾವು ಸಾಲ್ವ್ ಮಾಡೋಣ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ. ಓಕೆ, ಇದು 3 ಟೈಪ್ಸ್. ನೆಕ್ಸ್ಟ್ ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್. ಓಕೆ, ಡನ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಎಲಿಮಿನೇಷನ್ ಮೆಥಡ್. ಒಂದೇ ಎಕ್ಸಾಂಪಲ್ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅರ್ಥ ಆಗ್ಬೇಕು, ಎಲಿಮಿನೇಷನ್ ಮೆಥಡ್ ಅರ್ಥ ಆಗ್ಬೇಕು. ಒಂದೇ ಆನ್ಸರ್ ಬರುತ್ತೆ, ಡೋಂಟ್ ವರಿ. ಓಕೆ, ಲಿಸನ್ ಹಿಯರ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಫಸ್ಟ್ ಪಾರ್ಟ್ ನಾವು ಏನ್ ಮಾಡಬೇಕು ಅಂದ್ರೆ ರೈಟ್ ಲೈನ್ ಇದೆಯಾ? ಓಕೆ, ಡನ್. ಫಸ್ಟ್ ಪಾರ್ಟ್ ಏನ್ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ನ ಒಂದು ವೇರಿಯೇಬಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಈ ಈಕ್ವೇಶನ್ ಇದೆ ಅಲ್ವಾ, ಈ ಈಕ್ವೇಶನ್ ನ ಇದನ್ನ ನಾನು ಕನ್ವರ್ಟ್ ಮಾಡ್ಕೋತೀನಿ. ಹೆಂಗೆ ಅಂತ ಅಂದ್ರೆ ಎಕ್ಸ್ ಸಿಗ್ಬೇಕು ನನಗೆ, ಎಕ್ಸ್ ಸಿಗ್ಬೇಕು. ಎಕ್ಸ್ ಈಕ್ವಲ್ಸ್ 4 + y. ಎಕ್ಸ್ ಈಕ್ವಲ್ಸ್ 4 + y. ಓಕೆ, ಇದನ್ನ ಕನ್ವರ್ಟ್ ಮಾಡ್ಕೊಂಡೆ ನಾನು. ಸೊ ಎಕ್ಸ್ ಈಕ್ವಲ್ಸ್ 4 + y ಅಂತ ಅಂದ್ರೆ ಡನ್. ಎಕ್ಸ್ ಈಕ್ವಲ್ಸ್ 4 + y. ಸೊ ಇದನ್ನ ಈಕ್ವೇಶನ್ 1 ಅನ್ಕೊಳ್ಳಿ, ಇದನ್ನ ಈಕ್ವೇಶನ್ 2 ಅನ್ಕೊಳ್ಳಿ, ಇದನ್ನ 3 ಅನ್ಕೊಳ್ಳಿ. ಓಕೆ, ಪುಟ್ ಈಕ್ವೇಶನ್ 3 in 1. ಓಕೆ, ಎಕ್ಸ್ ವ್ಯಾಲ್ಯೂ ಏನಿದೆ 2 × 4 + y minus y equals 3. 4 + y minus y equals 3. 4 2s are 8 plus 2y minus y equals 3. Okay, 8 plus y equals 3. Okay, minus 8 ಆ ಕಡೆ ಹೋಯ್ತು ಅಂತ ಅಂದ್ರೆ y equals 5. y equals 5. Okay, y equals 5. ಓಕೆ, ಈಗ ನಿಮಗೆ ಬೇಕು ಅಂದಾಗ y ವ್ಯಾಲ್ಯೂ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 9 ಆಗುತ್ತೆ. ಡನ್. ಓಕೆ, ಲಿಸನ್ ಹಿಯರ್. ಎಲಿಮಿನೇಷನ್ ಮೆಥಡಿಗೆ ಹೋಗೋಣ. ಎಲಿಮಿನೇಷನ್ ಮೆಥಡ್ ಈಸಿ. ಲಿಸನ್ ಹಿಯರ್. ಎಲಿಮಿನೇಷನ್ ಮೆಥಡ್ ಈಸಿ. ಇಲ್ಲಿ 2x ಇದೆ, ಇಲ್ಲಿ x ಇದೆ, ಅದನ್ನ ನಾನು ಕ್ಯಾನ್ಸಲ್ ಮಾಡ್ಕೊಬೇಕು. ಓಕೆ, ಅದಕ್ಕೆ ಏನ್ ಮಾಡ್ಬೇಕು? ಇದು ಈಕ್ವೇಶನ್ 1 ಅಂತ ತಗೊಳ್ಳಿ, ಇದು ಈಕ್ವೇಶನ್ 2 ಅಂತ ತಗೊಳ್ಳಿ. ಮಲ್ಟಿಪ್ಲೈ ಈಕ್ವೇಶನ್ 2 by 2. ಈಕ್ವೇಶನ್ 2 ನ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ ಅವಾಗ? ಫಸ್ಟ್ ಈಕ್ವೇಶನ್ 2x - y ಈಕ್ವಲ್ಸ್ 3 ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ 2x - 2y ಈಕ್ವಲ್ಸ್ 4 2s are 8. ಓಕೆ, ಡನ್. ಮೈನಸ್ ಪ್ಲಸ್, ಓಕೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್, ಮೈನಸ್ ಅಂದ್ರೆ y ಈಕ್ವಲ್ಸ್ -5. -5. ಓಕೆ, ಇಲ್ಲೇನು ಬರುತ್ತೆ? ಓಕೆ, ಇಲ್ಲೂ -5 ಬರುತ್ತೆ. ಸಾರಿ, ಇಲ್ಲೂ -5.
+8 ಈ ಕಡೆ ಹೋಯ್ತು ಅಂದ್ರೆ -8 ಆಗುತ್ತೆ, ಮೈನಸ್ ನಂಬರ್ ಸೈನ್. ಓಕೆ, ಡನ್. ಸೊ ಆನ್ಸರ್ y ಈಕ್ವಲ್ಸ್ -5. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು, ಎಲಿಮಿನೇಷನ್ ಮೆಥಡ್ ಇದು. ನಿಮಗೆ ಪರ್ಟಿಕ್ಯುಲರ್ ಆಗಿ ಕ್ವಶನ್ ನಲ್ಲಿ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟರೆ ಇದನ್ನ ಯೂಸ್ ಮಾಡಿ, ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ಟರೆ ಇದನ್ನ ಯೂಸ್ ಮಾಡಿ, ಅಥವಾ ಏನೂ ಕೊಟ್ಟಿಲ್ಲ ನಿಮಗೆ ಆನ್ಸರ್ ಬೇಕು ಅಂದ್ರೆ ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಬಹುದು. ಓಕೆ, ಡನ್. ಇದನ್ನ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಓಕೆ, ಡನ್. ಓಕೆ, ಡನ್. ಓಕೆ, ಲಿಸನ್. ಈಗ ಓಕೆ, ಇಲ್ಲಿ y ವ್ಯಾಲ್ಯೂ ಬಂತು, ನಿಮಗೆ x ವ್ಯಾಲ್ಯೂ ಬೇಕು ಅಂತ ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ ಇವಾಗ 4 - 5 -1 ಆಗುತ್ತೆ. ಸೇಮ್ ಥಿಂಗ್ ಇಲ್ಲೂ ನೀವು ಅದನ್ನ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇದರಲ್ಲಿ x ಮೈನಸ್ ಇಂಟು -5 ಈಕ್ವಲ್ಸ್ 4 ಆಗುತ್ತೆ. ದೆನ್ x plus y equals 4, then x equals -1. Same answer banta. ಅಂದ್ರೆ it has two solutions, that is x ಮತ್ತೆ y ವ್ಯಾಲ್ಯೂ ಕೇಳ್ತಾನೆ. ನೆಕ್ಸ್ಟ್ ಓಕೆ, ಗ್ರಾಫಿಕಲ್ ಮೆಥಡ್. ನಾನು ಅವಾಗಲೇ ಹೇಳಿದೆ ಗ್ರಾಫಿಕಲ್ ಮೆಥಡ್. ಈಗ ಇದು ಒಂದು ಪ್ರಾಬ್ಲಮ್ನ 3 ತರ ಮಾಡ್ಬೋದು. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಗ್ರಾಫಿಕಲ್ ಮೆಥಡ್. ಓಕೆ, ಸೊ ಈಗ ಈ ಪ್ರಾಬ್ಲಮ್ನ ನಾವು 2 ಟೈಪಲ್ಲಿ ಮಾಡೋಣ. ಓಕೆ, ಇದೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ ಗ್ರಾಫಿಕಲ್ ಮೆಥಡ್ ಅಲ್ಲಿ ಮಾಡೋಣ. ಡನ್. ಓಕೆ, x plus 2y equals 3. x equals 3 minus 2y. ಓಕೆ, ಇದನ್ನ ನಾನು ಹೇಗೆ ತಗೋತೀನಿ ಅಂತ ಅಂದ್ರೆ x equals 3 minus 2y ಅಂತ ತಗೋತೀನಿ. x equals 3 minus 2y. ಓಕೆ, x equals 3 minus 2y. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2 into 3 minus 2y minus 3y plus 8. Okay, 3 2s are 6, 2 2s are 4, minus 3y plus 8. Okay, 6 minus into minus plus 7y plus 8. Okay, minus 7y plus 14. Okay, listen here. Okay, minus 7y plus 14. Okay, minus y equals ಓಕೆ, ನಿಮಗೆ ಡೈರೆಕ್ಟ್ ಆಗಿ ಬರೆದು ಬಿಡ್ಬೋದು ಇದನ್ನ. ಸಾರಿ, ಏನಾಯ್ತಪ್ಪ? ಓಕೆ, ನಿಮಗೆ minus 7y equals plus 14 ಇದೆ ಅಂದ್ರೆ ಅವಾಗ ಆ ಕಡೆ ಹೋಯ್ತು ಅಂದ್ರೆ y equals ಏನಾಯ್ತು? y equals 2 ಬರುತ್ತೆ. ಓಕೆ, ಡನ್. ಇದನ್ನೇ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4. ಓಕೆ, ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ x equals
3 minus 2 into 2 x equals 3 minus 4 minus 1. ಎರಡು ಸೊಲ್ಯೂಷನ್ ಸಿಗ್ತಾ? ಡನ್. -1 ಎರಡು ಸೊಲ್ಯೂಷನ್ ಸಿಗ್ತಾ? ಡನ್. ಓಕೆ, ಇದನ್ನೀಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಚೆಕ್ ಮಾಡೋಣ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ? ಈಕ್ವೇಶನ್ಸ್ ಇದೆ. ಸೊ a1 by a2 equals b1 by b2 equals c1 by c2. Okay. a1 by a2 equals c1 by c2. Okay, 1 by 2, 1 by 2, 2 by 3, then 3 by minus 8. 3 by minus 8. Okay. ಈಗ x, listen here, listen here carefully. x ಮತ್ತೆ y ಅಂತ ತಗೊಂಡಿದ್ದೀನಿ. ಈ ಈಕ್ವೇಶನ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ x 0 ಹಾಕಿದ್ರೆ, ಇಲ್ಲಿ x 0 ಹಾಕಿದ್ರೆ y ವ್ಯಾಲ್ಯೂ ಏನಾಗುತ್ತೆ? y ವ್ಯಾಲ್ಯೂ 3/2 ಬರುತ್ತೆ. ಓಕೆ, ಲಿಸನ್ ಹಿಯರ್. ಈ ಫಾರ್ಮುಲಾದಲ್ಲಿ x ಪ್ಲಸ್ 2y ಈಕ್ವಲ್ಸ್ 3 ಇದೆ. ಇಲ್ಲಿ x 0 ಹಾಕಿದ್ರೆ ಪ್ಲಸ್ 2y ಈಕ್ವಲ್ಸ್ 3 ಇದೇನಾಗುತ್ತೆ? y ಈಕ್ವಲ್ಸ್ 3/2 ಬರುತ್ತೆ. 3/2 ಬರುತ್ತೆ. ಸೊ ಅದನ್ನ ನಾನು ರಬ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಓಕೆ, ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ನೆಕ್ಸ್ಟ್ y-ಗೆ 0 ಹಾಕಿದ್ರೆ, y-ಗೆ 0 ಹಾಕಿದ್ರೆ ಏನಾಗುತ್ತೆ? y-ಗೆ 0 ಹಾಕಿದ್ರೆ ಏನಾಗುತ್ತೆ? x ಈಕ್ವಲ್ಸ್ 3 ಆಗುತ್ತೆ. x ಈಕ್ವಲ್ಸ್ 3 ಆಗುತ್ತೆ. ಬಟ್ ಲಿಸನ್ ಹಿಯರ್, ಈ 3/2 ಪಾರ್ಟ್ ಇದೆಯಲ್ಲ, ಇದಕ್ಕೆ ನಾವು ಗ್ರಾಫ್ನ ಹಾಕಕ್ಕಾಗಲ್ಲ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿ ಇನ್ನೊಂದು ಟ್ರೈ ಕೊಡಿ. ಓಕೆ, 0 ಹಾಕಿದ್ರೆ ಏನಾಗುತ್ತೆ ಅಂತ ಬಂತು. 1 ಪ್ಲೇಸ್ ಮಾಡಿ ಎಕ್ಸಿಗೆ 1 ಅಂತ ಹಾಕಿದ್ರೆ, ಪ್ಲಸ್ 2y ಈಕ್ವಲ್ಸ್ 3 ಆಗುತ್ತೆ. ನೆಕ್ಸ್ಟ್ ಈ ಕಡೆ ಬರುತ್ತೆ 2y ಈಕ್ವಲ್ಸ್ 2, y ಈಕ್ವಲ್ಸ್ 1, ಡನ್. ಸೊ 1 ಬರುತ್ತೆ. ಇವಾಗ ಇದೆರಡನ್ನ ಇಟ್ಕೊಂಡು ನಾವು ಗ್ರಾಫ್ನ ಮಾಡ್ಬೋದಾ? ಮಾಡಬಹುದು. ಓಕೆ, ಏನೇನು ಬರುತ್ತೆ? 3, 0, then 1, 1, 3, 0, then 1, 1. ನೆಕ್ಸ್ಟ್ ಈಕ್ವೇಶನ್ಗೆ ಟ್ರೈ ಮಾಡ್ಕೊಳ್ಳಿ. ಟೈಮ್ ಇಲ್ಲ. ನೆಕ್ಸ್ಟ್ ಓಕೆ, ಲಿಸನ್ ಹಿಯರ್. ಎಕ್ಸ್ ವೈ. ಓಕೆ, ಇದರಲ್ಲಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎಕ್ಸ್ ಈಕ್ವಲ್ಸ್ 0 ಹಾಕಿದ್ರೆ 8/3 ಆಗುತ್ತೆ. ಅಗೇನ್ y ವ್ಯಾಲ್ಯೂ ಎಕ್ಸ್ ಈಕ್ವಲ್ 0, y ವ್ಯಾಲ್ಯೂ 8/3 ಆಗುತ್ತೆ. ಅದು ಮಾಡೋಕ್ಕಾಗಲ್ಲ. ದೆನ್ 1 ಹಾಕಿದ್ರೆ, ಎಕ್ಸ್ ಈಕ್ವಲ್ಸ್ 1 ಹಾಕಿದ್ರೆ 2 minus 3y, 2, 3y. ಓಕೆ, y ಈಕ್ವಲ್ಸ್ 10/3 ಆಗುತ್ತೆ. ಓಕೆ, ಬೇಡ, ಅದು ಆಗಲ್ಲ. ಸೊ 2 2s are 4 minus 3y plus 8, 12 minus 3y plus 12. So minus 3y plus 12, y equals 4. So x equals 2 ಹಾಕಿದ್ರೆ y equals 4 ಬರುತ್ತೆ. x equals 2 ಹಾಕಿದ್ರೆ y equals 4 ಬರುತ್ತೆ.
ಸೊ y ಈಕ್ವಲ್ಸ್ 2 ಹಾಕಿದ್ರೆ ಏನ್ ಬರುತ್ತೆ ಚೆಕ್ ಮಾಡಿ ಬೇಗ. ಪಟಾಪಟ್ y ಈಕ್ವಲ್ಸ್ 4 ಹಾಕಿದ್ರೆ ಏನ್ ಬರುತ್ತೆ ಚೆಕ್ ಮಾಡಿ ಬೇಗ. y ಈಕ್ವಲ್ಸ್ 4 ಹಾಕಿದ್ರೆ ಏನ್ ಬರುತ್ತೆ ಬೇಗ 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 ಬೇಗ. ಏನ್ ಬರುತ್ತೆ y ಈಕ್ವಲ್ಸ್ 4 ಹಾಕಿದ್ರೆ ಲಿಸನ್ ಯು, y ಈಕ್ವಲ್ಸ್ 4 ಹಾಕಿದ್ರೆ ಈಕ್ವೇಶನ್ ಅಲ್ಲಿ ಐ ಥಿಂಕ್ -4 ಆಗುತ್ತೆ, y 0 ಬರುತ್ತೆ. ಓಕೆ ಡನ್. ಈಗ ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋಣ. ಫಸ್ಟು ಎಕ್ಸ್ ಆಕ್ಸಿಸ್ 3 ಇದೆ. ಓಕೆ, ಎಕ್ಸ್ ಆಕ್ಸಿಸ್ 3 ಇದೆ, ದೆನ್ 0. ಓಕೆ, ಎಕ್ಸ್ ಆಕ್ಸಿಸ್ 3 ಇದೆ, 0, ದೆನ್ 1, 1. ಓಕೆ ಲಿಸನ್ ಹಿಯರ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸರಿ ಇದೆ, ಡನ್. 1, 1. ಓಕೆ, ಅದಾದ್ಮೇಲೆ ಕರೆಕ್ಟ್ ಸರಿ ಇದೆ. 3 ಎಕ್ಸ್ ಆಕ್ಸಿಸ್ 0 ಮತ್ತೆ 3 ಇದೆ, ಇಲ್ಲಿ 1, 1 ಇದೆ y ಆಕ್ಸಿಸ್ ಅಲ್ಲಿ. ಓಕೆ, y ಆಕ್ಸಿಸ್ 1, 1. ದೆನ್ ಓಕೆ, ಇದರಲ್ಲಿ ಎಕ್ಸ್ 2, 4. ಓಕೆ, ಎಕ್ಸ್ ಆಕ್ಸಿಸ್ 2 ಇಲ್ಲಿ 4 ಬರುತ್ತೆ, ದೆನ್ ರೈಟ್. ಅದಾದ್ಮೇಲೆ -4, y 0 -4. ಓಕೆ ಡನ್. ಓಕೆ, ಅದನ್ನ ಆಡ್ ಮಾಡಿ, ಕಂಬೈನ್ ಮಾಡಿ. ತ್ರೀ. ಓಕೆ ಡನ್. ಓಕೆ 2. ಓಕೆ ಲಿಸನ್ ಹಿಯರ್, 2 ನಂಬರ್ ಕೊಟ್ಟಿರ್ತೀನಿ ನಾನೀಗ, 2 ನಂಬರ್ 2 ಕಲರ್ ಅಲ್ಲಿ ಹಾಕ್ತೀನಿ ಈಗ. ಲಿಸನ್ ಹಿಯರ್, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗುತ್ತೆ ಅನ್ಕೊಳ್ಳಿ. ಓಕೆ, ಇನ್ನೊಂದು ಎಲ್ಲೋ ಅಲ್ಲಿ ಹಾಕ್ತೀನಿ. ಓಕೆ, ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತಪ್ಪಾಗಿದೆ. ಓಕೆ, ತೊಂದರೆ ಇಲ್ಲ, ಅಂದ್ರೆ ಪಕ್ಕ ಬರಲ್ಲ ಇದರಲ್ಲಿ, ಯಾಕಂದ್ರೆ ಇದು ವ್ಯಾಲ್ಯೂಸ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕರೆಕ್ಟ್ ಆಗಿಲ್ಲ. ಓಕೆ, ನಾರ್ಮಲ್ ಆಗಿ ಇಲ್ಲಿಗೆ ಬರಬೇಕಿದ್ದು. ಓಕೆ, ನಾರ್ಮಲ್ ಆಗಿ ಇಲ್ಲಿಗೆ ಬರಬೇಕು. ಸೊ ಆನ್ಸರ್ ಏನ್ ಬರುತ್ತೆ -1 ಮತ್ತೆ 2 ಇಸ್ ದ ಆನ್ಸರ್. -1 ಮತ್ತೆ 2 ಇಸ್ ದ ಆನ್ಸರ್. ನಮಗೆ ಅದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಬಂತು, ಇದರಲ್ಲಿ -1 ಮತ್ತೆ 2 ಡೈರೆಕ್ಟ್ ಆಗಿ ಬಂದಿದ್ಯಾ. ಸೊ ಇಷ್ಟು ಟಾಪಿಕ್ಸ್, ಇಷ್ಟು ಪ್ರಾಬ್ಲಮ್ಸ್ಗಳು. ಸೊ ಇನ್ ಅಪ್ಕಮಿಂಗ್ ಸ್ಲೈಡ್ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಸಿ ಟಾಪಿಕ್, ತಲೆ ಕೆಡಿಸ್ಕೋಬೇಡಿ. ಲೆಟ್ಸ್ ಸ್ಟಾರ್ಟ್ ಸಾಲ್ವ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.